ಹೇಳಬೇಕು ಅಂದರೆ ಜನಗಣತಿ ಅವಶ್ಯಕತೆ ಇಲ್ಲ. ಜನಗಳು ಮೂರ್ಖರು ಮಾಡ್ತಾ ಇದೆ, ಜನಗಳು ಮುಟ್ಟಾಳರು ಮಾಡ್ತಾ ಇದೆ. ನಾವೆಲ್ಲ ಮುಟ್ಟಾಳ್ರಿ ಅಷ್ಟೇ. ಈ ಜನಗಣತಿ ನಾವು ತಿಳ್ಕೊಂಡು ನಾವು ಮುಟ್ಟಾಳರಾಗಬೇಕು. ಏನಕ್ಕೆ ಬೇಕು ಜನಗಣತಿ? ಯಾವ ಜನಗಣತಿನೂ ಬೇಕಿಲ್ಲ, ಪಿಂಡ ಯಾವುದು ಬೇಕಾಗಿಲ್ಲ. ಇವರು ಸ್ವಂತ ರಾಜಕೀಯ ಉದ್ದೇಶಕ್ಕೋಸ್ಕರ ಜನಗಣತಿನ ಒಂದು ಅಸ್ತ್ರ ಬಿಟ್ಬಿಟ್ಟು ಜನಗಳೆಲ್ಲ ಅರಾಜಕತೆ ಹಾಳು ಮಾಡಿ ನೆಮ್ಮದಿ ಹಾಳು ಮಾಡ್ತಾ ಇದ್ದಾರೆ. ಜಾತಿ ಗಣತಿ ಮಾಡೋದು ನಿಜವಾಗಲೂ ಎಲ್ಲೂ ಜಾತಿ ಗಣತಿ ಆಗಿಲ್ಲ. ಬೆಂಗಳೂರಲ್ಲಿ 70-80% ಯಾವ ರೋಡಲ್ಲೂ ಇವರು ಜಾತಿ ಗಣತಿ ಮಾಡಿಲ್ಲ. ನಮ್ಮನೆ ರೋಡ್ಗೆ ಬಂದಿಲ್ಲ. ಇದು ಯಾವ ಬೇಸಿಸ್ ಮೇಲೆ ಮಾಡ್ತಾ ಇದ್ದಾರೆ? ಜನಗಳಿಗೆ ಸುಮ್ಮನೆ ಹುಚ್ಚರು ಮಾಡ್ತಾ ಇದ್ದಾರೆ. ಜಾತಿ ಗಣತಿ ಇದು ಕರೆಕ್ಟಾಗಿ ಮಾಡಿಲ್ಲ. ಜಾತಿ ಗಣತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಜನಗಳಲ್ಲಿ ವಿಷ ಬಿದ್ದಂಗೆ ಆಗುತ್ತೆ. ನೀವಿಷ್ಟು ಲಕ್ಷ ಇದ್ದೀರಾ, ನೀವಿಷ್ಟು ಕೊಟ್ಟಿದ್ದೀರಾ, ನೀವಿಷ್ಟು ಲಕ್ಷ ಇದ್ದೀರಾ ಅಂತೆಲ್ಲ ಬಿತ್ತದಂಗೆ ಆಗುತ್ತೆ. ಇವರು ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ರಾಜಕೀಯ ಉದ್ದೇಶಕ್ಕೋಸ್ಕರ ಜಾತಿ ಗಣತಿ ಮಾಡಿ ಅವರವರಲ್ಲೇ ತಂದಿಕ್ತಾ ಇದ್ದಾರೆ. ಇದೇನಾಗುತ್ತೆ ಕೊನೆಗೆ ಅಂದರೆ ಸೋಮಣ್ಣವ್ರು ಹೇಳಿದ್ರು, ಹೆಸರು ಹೇಳಬಾರ್ದು, ಇದು ರಕ್ತಪಾತ ಆಗುತ್ತೆ ಅಂದರು. ಏನಾಗುತ್ತೆ ಅಂದರೆ ಈಗ ಒಕ್ಕಲಿಗರು ಡಿವೈಡ್ ಆಗಬೇಕು, ಲಿಂಗಾಯತ ಡಿವೈಡ್ ಆಗಬೇಕು, ಕುರುಬರು ಡಿವೈಡ್ ಆಗಬೇಕು, ಮುಸ್ಲಿಮ್ಸ್ ಡಿವೈಡ್ ಆಗಬೇಕು, ಆಮೇಲೆ SC ST ಡಿವೈಡ್ ಆಗಬೇಕು. ಎಲ್ಲರೂ ಹಿಂಗೆ ಪ್ರೈವೇಟ್ ಮಾಡಿ ತೋರಿಸಿದ್ರೆ ಏನಾಗುತ್ತೆ ಹೇಳಿ? ಈಗ ಅವ್ರು ಹೇಳ್ತಿರೋದನ್ನು 65-70 ಲಕ್ಷ ಒಕ್ಕಲಿಗರನ್ನ ಹೇಳ್ತಾ ಇದ್ದಾರೆ. ಏನಾಗುತ್ತೆ? ಈಗ ಒಂದು 50-60 ಜನ ಒಕ್ಕಲಿಗರು MLAಗಳಿದ್ದಾರೆ. ಅವಾಗೇನಾಗುತ್ತೆ? ಇವ್ರು ಬರೀ 60 ಲಕ್ಷ ಇದ್ಕೊಂಡು 60 ಜನ ಒಕ್ಕಲಿಗರು MLAಗಳಿದ್ದಾರೆ, ನಮ್ಮವ್ರು 1 ಕೋಟಿ 10 ಲಕ್ಷ ಇದ್ದಾರೆ, ನಾವು 70-80 MLAಗಳು ಬೇಕು ಅಂತೀವಿ. ಅವಾಗೇನಾಗುತ್ತೆ? ಗಲಾಟೆ ಸ್ಟಾರ್ಟ್ ಆಗುತ್ತೆ. ಈಗ ಮುಸ್ಲಿಮ್ಸ್ 70 ಲಕ್ಷ ತೋರಿಸಿದ್ದಾರೆ. ಅವ್ರೇನು ಮಾಡ್ತಾರೆ? ಒಂದು 20 ಜನ ಇರ್ಬೋದು, 25 ಜನ ಇರ್ಬೋದು. ನಾವು 70 ಲಕ್ಷ ಜನ ಇದ್ವಿ, ನಮಗೊಂದು 60-70 ಜನ MLA ಸೀಟ್ ಕೊಡಿ ಅಂತಾರೆ. ಸೊ ಏನಾಗುತ್ತೆ ಅಂದರೆ ಇದು ಜನಗಳಲ್ಲಿ ನಿಜವಾಗ್ಲೂ ಒಂಥರ ಅರಾಜಕತೆ. ಇದು ಬೇಕಿರಲಿಲ್ಲ. ಯಾಕೆ ಬೇಕು ನಾನು ಹೇಳೋದು? ಇದು ಬೇಕಾಗೇ ಇರಲಿಲ್ಲ. ಸುಮ್ಮನೆ ಜಾತಿ ಗಣತಿ ಮಾಡೋದು, ನಿಮ್ಮಲ್ಲೂ ತಂದಿಕ್ಕೋದು, ನಮ್ಮಲ್ಲೂ ತಂದಿಕ್ಕೋದು, ಏನು ಅವಶ್ಯಕತೆ ಇದೆಯಾ? ಇದರಿಂದ ಏನೋ ಒಂದು ಉದ್ಧಾರ ಆಗುತ್ತಾ? ಇನ್ನು ಬೇರೆ ಯಾವುದರ ವಿಚಾರಗಳು ತೊಗೊಂಡು ಡೆವಲಪ್ಮೆಂಟ್ಸ್ ಮಾಡಲಿ. ಜಾತಿ ಗಣತಿ ಅವ್ರ ರಾಜಕೀಯ ಉದ್ದೇಶಕ್ಕೆ ನನಗೆ ಗೊತ್ತಿರೋದ್ರಲ್ಲಿ ಹಿಡನ್ ಅಜೆಂಡಾ. ಅದು ಹೇಳ್ಬಾರ್ದು ಗೊತ್ತಿಲ್ಲ. ರೈಟ್ಗಳು ಜಾಸ್ತಿ ಆಗಿದೆ, A to Z ರೇಟ್ಗಳು ಜಾಸ್ತಿ ಆಗಿದೆ. ಹಿಡನ್ ಅಜೆಂಡಾ ಏನು ಗೊತ್ತಾ? ಅದು ನನಗೆ ಗೊತ್ತಿರಪ್ಪ. ನಾನು ಸಸ್ಪೆಕ್ಟ್ ಮಾಡೋದೇನು ಅಂದರೆ, ಈಗ ಇವ್ರು ಏನು ಮಾಡಿದ್ದಾರೆ? ಜಾತಿ ಗಣತಿ ತರಬೇಕು ಅಂತಿದ್ದಾರೆ. ಅದರಲ್ಲೇನಾಗಿದೆ? SC ST 1 ಕೋಟಿ ಲಕ್ಷನ 1 ಕೋಟಿ 10 ಲಕ್ಷ ಜನ ತೋರಿಸ್ತಾ ಇದ್ದಾರೆ. ನಾನು ಓದಿರೋದು. ಇವರು ಒಕ್ಕಲಿಗರನ್ನ 65 ಲಕ್ಷ ಜನ ತೋರಿಸ್ತಾ ಇದ್ದಾರೆ. ಅವಾಗೇನಾಗುತ್ತೆ? ಅವ್ರು SC ST ಅವರು ನಾವು 1 ಕೋಟಿ 10 ಲಕ್ಷ ಇದ್ದೀವಿ, 1 ಕೋಟಿ 20 ಲಕ್ಷ ಜನ ಇದ್ದೀವಿ, ನಾವು ಮುಖ್ಯಮಂತ್ರಿ ಆಗಬೇಕು ಅಂತ ಉದಾಹರಣೆಗೆ ನಾನು ಹೇಳೋದಿವೆಲ್ಲ ಒಂದು ಸುಮ್ಮನೆ ಹೇಳ್ತಾರೆ. ಪರಮೇಶ್ವರ್ ಆಗಬೇಕು ಅಂತ ಕೂತ್ಕೊತಾರೆ. ಆಮೇಲೆ ಮಲ್ಲಿಕಾರ್ಜುನ್ ಮಗ ಇವರು ಯಾರೋ ಪ್ರಿಯಾಂಕಾ ಖರ್ಗೆ ಆಗಬೇಕು ಅಂತ ಕೂತ್ಕೊತಾರೆ. ಅವಾಗೇನಾಗುತ್ತೆ? DK ಶಿವಕುಮಾರ್ ಒಕ್ಕಲಿಗ ಸಂವಿಧಾನ ಅವ್ರಿಗೆ ತುಳಿಬೇಕು ಅಂತ. ಸೊ ಇದೆಲ್ಲ ಹಿಡನ್ ಅಜೆಂಡಾ ಇರ್ಬೋದು. ಇವೆಲ್ಲ ಅವ್ರೇನು ಸ್ಟ್ರಾಟಜಿಗಳು ನನಗೆ ಗೊತ್ತಿಲ್ಲ. ಬಟ್ ಏನಾದರೂ ಮಾಡ್ಕೊಳ್ಳಿ, ಸಿದ್ದರಾಮಯ್ಯ ಏನಾದರೂ ಮಾಡ್ಕೊಳ್ಳಿ, DK ಶಿವರ್ ಏನಾದರೂ ಮಾಡ್ಕೊಳ್ಳಿ, ಪರಮೇಶ್ವರ್ ಏನಾದರೂ ಮಾಡ್ಕೊಳ್ಳಿ, ಇವರು ಆ ಬೈರೇತಿ ಸುರೇಶ್ ಮಾತಾಡ್ತಾರೆ. ಅವ್ರಿಗೆ ಒಂದು ತಲೆಯಲ್ಲಿ ಮೆದುಳಿದೆಯೋ ಏನೋ ಗೊತ್ತಿಲ್ಲ. ಮಾತಾಡೋದೆಲ್ಲ ಒಂಥರ ಚಿಕ್ಕ ಮಕ್ಕಳು ಮಾತಾಡ್ದಂಗೆ ಮಾತಾಡಿದ್ರೆ. ನಾನು ಯಾವ ಪಕ್ಷ ಪರವಾಗೂ ಮಾತಾಡ್ತಿಲ್ಲ. ನಾನು BJPನೂ ಅಲ್ಲ, ಕಾಂಗ್ರೆಸ್ಸೂ ಅಲ್ಲ. ನನಗೆ ಕರ್ನಾಟಕದ ಹಿತದೃಷ್ಟಿ ಮುಖ್ಯ. ಕರ್ನಾಟಕ ಜನದ ನೆಮ್ಮದಿಯಾಗಿರಬೇಕು, ಕರ್ನಾಟಕ ಜನ ಆರಾಮಾಗಿ ಸುಖವಾಗಿರಬೇಕು. ರೇಟ್ಗಳು ಬಾಯಿಗೆ ಬಂದಾಗ ಬೆಳೆಸಿದ್ದಾರೆ. ಈಗಲೇ ಜನಗಳು ನರಳು ಸಾಯ್ತಾ ಇದ್ದೀವಿ. ಇದರಲ್ಲಿ ಜನಗಣತಿ ಬೇಕೇನ್ರಿ ನಿಮಗೆ? ಏನಕ್ಕೆ ಬೇಕು ಜನಗಣತಿ? ಇದು ತೊಗೊಂಬಂದು ಜನಗಳಲ್ಲೆಲ್ಲ ಒಬ್ರಿಗೊಬ್ರು ತಂದಿಕ್ಕಿ ಇದನ್ನೇ ದೊಡ್ಡ ಇಶ್ಯೂ ಮಾಡಿ ಎಲ್ಲ ಜನ ಸಾಯ್ತಾ ಇದ್ದಾರೆ. ಹಳ್ಳಿಗಳ ಕಡೆ ನೀರಿಲ್ಲ, ದನಗಳಿಗೆ ಮೇವಿಲ್ಲ, ಏನೂ ಇಲ್ಲ. ಎಲೆಕ್ಟ್ರಿಸಿಟಿ ಇವಾಗ ಸ್ಕೇರ್ಸಿಟಿ ಆಗಿದೆ, ಸಂಬಳಗಳು ಬರ್ತಾ ಇಲ್ಲ. ಆಶಾ ಕಾರ್ತಾರೆ ಅವ್ರು ಸಂಬಳ ಕೊಡ್ತಾ ಇಲ್ಲ. ಹಾಗೆ ಎಲ್ಲ ಕೆಲವು ಡಿಪಾರ್ಟ್ಮೆಂಟ್ಗಳಲ್ಲಿ 3 ತಿಂಗಳು ಸಂಬಳಗಳು ಕೊಡ್ತಿಲ್ಲ. ಅವ್ಯಾವಾದ್ರೂ ನೋಡಿದರೆ ಜನಗಣತಿ ಅಂತ ಏನಕ್ಕೆ ಬೇಕ್ರಿ ಜನಗಣತಿ? ಸುಮ್ಮನೆ ಜನಗಳನ್ನ ಅರಾಜಕತೆ ಉಂಟು ಮಾಡೋಕ್ಕೆ, ಜನಗಳಲ್ಲಿ ಡಿಸ್ಟರ್ಬ್ ಮಾಡೋದಕ್ಕೆ ಇದು ಉಂಟು ಮಾಡಿ. ಹೇಳಬೇಕು ಅಂದರೆ ಜನಗಣತಿ ಅವಶ್ಯಕತೆ ಇಲ್ಲ. ಜನಗಳು ಮೂರ್ಖರು ಮಾಡ್ತಾ ಇದೆ, ಜನಗಳು ಮುಟ್ಟಾಳರು ಮಾಡ್ತಾ ಇದೆ. ನಾವೆಲ್ಲ ಮುಟ್ಟಾಳ್ರಿ ಅಷ್ಟೇ. ಈ ಜನಗಣತಿ ನಾವು ತಿಳ್ಕೊಂಡು ನಾವು ಮುಟ್ಟಾಳರಾಗಬೇಕು. ಏನಕ್ಕೆ ಬೇಕ್ರಿ ಜನಗಣತಿ? ಯಾವುದು ಜನಗಣತಿನೂ ಬೇಕಿಲ್ಲ, ಪಿಂಡ ಯಾವುದೂ ಬೇಕಾಗಿಲ್ಲ. ಇವರು ಸ್ವಂತ ರಾಜಕೀಯ ಉದ್ದೇಶಕ್ಕೋಸ್ಕರ ಜನಗಣತಿನ ಒಂದು ಅಸ್ತ್ರ ಬಿಟ್ಬಿಟ್ಟು ಜನಗಳೆಲ್ಲ ಅರಾಜಕತೆ ಹಾಳು ಮಾಡಿ ನೆಮ್ಮದಿ ಹಾಳು ಮಾಡ್ತಾ ಇದ್ದಾರೆ. ಟೋಟಲಿ ನಾನು ಅಪೋಸ್ ಮಾಡ್ತಾ ಇದ್ದೀನಿ. ನಾನು ಯಾವ ಪಾರ್ಟಿಯವನು ಅಲ್ಲ, ನಾನು ಯಾವ ಪಕ್ಷದಿಂದನೂ ಬಂದಿಲ್ಲ. ಓಕೆ, ಥ್ಯಾಂಕ್ ಯು. ಸರ್, ರಾಜ್ಯ ಸರ್ಕಾರ ಹೇಳ್ತಾ ಇದೆ ಈ ಜಾತಿ ಜನಗಣತಿ ಇಂಪ್ಲಿಮೆಂಟ್ ಆಗೋದ್ರಿಂದ ಸಮಾಜದಲ್ಲಿ ಒಂದು ಸಮಾಜ ನಿರ್ಮಾಣ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ನಾವು. ಸರ್ ಸಮಾಜನೇ ಹೆಂಗಾಗುತ್ತೆ? ಆಗಕ್ಕೆ ಚಾನ್ಸಸ್ಸೇ ಇಲ್ಲ. ಈಗ ಅಲ್ಲಿ ಯಾವುದೇ ಒಂದು ರಾಜಕೀಯ ಅಧಿಕಾರಕ್ಕೆ ಬರಬೇಕು ಅಂದರೂ ಜಾತಿ ಬೇಸಿಸ್ ಮೇಲೆ ಬರೋದು, ಕ್ಯಾಸ್ಟ್ ಬೇಸಿಸ್ ಮೇಲೆ ಬರೋದು. ಒಕ್ಕಲಿಗರಿಗಿಷ್ಟು, ಗೌಡ್ರಿಗಿಷ್ಟು, ಲಿಂಗಾಯತರಿಗಿಷ್ಟು, ಬ್ರಾಹ್ಮಣರಿಗಿಷ್ಟು, ಜೈನರಿಗಿಷ್ಟು, ಆಮೇಲಿಂದ ಮುಸ್ಲಿಂ ಸಮುದಾಯಕ್ಕಿಷ್ಟು, SC ST ಸಮುದಾಯ ಅಂತ ಮಾಡಿ ಜಾತಿ ಗಣತಿ ಏನು ಪ್ರಯೋಜನ? ಜಾತಿ ಗಣತಿಯಿಂದ ಏನು ಪ್ರಯೋಜನ ಇಲ್ಲ. ಈಗ ಅಮೇರಿಕಾದಲ್ಲಿ ಇದೆಯಲ್ಲ ಆ ಥರ ಬರಬೇಕು. ಅಲ್ಲಿ ಜಾತಿಗಳಿಲ್ಲ, ರಿಸರ್ವೇಷನ್ ಇಲ್ಲ, ಏನೂ ಇಲ್ಲ. ಯುರೋಪಲ್ಲಿ ಎಷ್ಟೋ ಕಂಟ್ರಿ ಆ ರಿಸರ್ವೇಷನ್ಗಳ ಪದ್ಧತಿ ಹೋದಾಗೆ ಜನಗಳು ಉದ್ಧಾರ ಆಗೋದು. ಅವ್ರು ಸುಮ್ಮನೆ ಜನಗಳು ಏನು ಮಾಡ್ತಾರೆ? SC STಗೆ ನಿಮ್ಗೆ ಇಷ್ಟು ರಿಸರ್ವೇಷನ್ನು, ನಿಮ್ಗೆ 2A ಪ್ರವರ್ಗೆ ಸೇರಿಸ್ತೀವಿ, ನಿಮ್ಗೆ 3Aಗೆ ಸೇರಿಸ್ತೀವಿ, ಅವ್ರಿಗೆ OBCಗೆ ಇಷ್ಟು ರಿಸರ್ವೇಷನ್ ಎಲ್ಲ ಕೊಟ್ಟು ಈ ಯಾವುದೋ ರಿಸರ್ವೇಷನ್ ಪದ್ಧತಿನೇ ತೆಗೆದುಬಿಡ್ಬೇಕು. ನಿಜವಾಗ್ಲೂ ರಿಸರ್ವೇಷನ್ ಪದ್ಧತಿ ಇಲ್ಲ ಅಂದರೆ ಎಲ್ಲರೂ ನೆಮ್ಮದಿಯಾಗಿರ್ಬೋದು,
ಯಾವಾಗಲೂ 60-70 ವರ್ಷದ ಕೆಳಗೆ ನೀವು ಹೇಳ್ತಾಯಿದ್ರು ದಲಿತರನ್ನ ತುಳಿದ್ರು, ಅವ್ರನ್ನ ತುಳಿದ್ರು, ಇವ್ರನ್ನ ತುಳಿದ್ರು ಅಂತ ಹೇಳಿದ್ರು. ಈಗ ಅವೆಲ್ಲ ಹೊರಟೋಗಿದೆ. ದಲಿತರನ್ನ ತುಳಿಯೋದು ಅವೆಲ್ಲ ಇಲ್ಲವೇ ಇಲ್ಲ. ಈಗೆಲ್ಲ ಸಮಾನವಾಗಿ ನೋಡ್ತೀವಿ. ಈಗೆಲ್ಲ ಅದು ಹೊರಟೋಗಿದೆ. 25-30 ವರ್ಷದಿಂದ ಯಾವುದು ಆ ಒಂದು ಭೇದ ಭಾವ ಮಾಡೋದಿಲ್ಲ. ದಯವಿಟ್ಟು ಈ ರಿಸರ್ವೇಷನ್ ಪದ್ಧತಿನ ತೆಗೀರಿ. ಈ ಜನಗಣತಿ ಬಂದರೆ ನಿಜವಾಗ್ಲೂ ಹೇಳ್ತೀನಲ್ಲ, ಅಂಬೇಡ್ಕರ್ಗೆ ಮಾಡೋ ಅವಮಾನ ನೀವು ಜನಗಣತಿ ತಂದಿದ್ರೆ. ಈ ಭಾರತ ಸಂವಿಧಾನಕ್ಕೆ ಮಾಡೋ ಅವಮಾನ ನೀವು ಜಾತಿ ವಿಷ ಬೀಜ ಬಿತ್ತಿದ್ದೀರಾ. ಇದು ಮಾಡಬೇಡಿ, ದಯವಿಟ್ಟು ಬೇಡ, ಜನಗಣತಿ ಬೇಡ. ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ, ನೀವು ಅಧಿಕಾರದಲ್ಲಿ ಇನ್ನೂ 10 ವರ್ಷ ಬನ್ನಿ, ದಯವಿಟ್ಟು ಇದು ಮಾಡಿಬಿಟ್ಟು ನಮ್ಮಲ್ಲೇ ತಂದಿಟ್ಟು ನಮ್ಮ ನೆಮ್ಮದಿ ಹಾಳು ಮಾಡಿ ನಾವು ಆರಾಮಾಗಿ ಬದುಕಕ್ಕೆ ಬಿಡಲ್ಲ. ನೀವು ಜನಗಣತಿ ತರಬೇಡಿ.